ಸಮೃದ್ಧಿ ಮಂಜುನಾಥ್ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಈ ಜನಾಂಗದ ಮುಖಂಡರುಗಳೇ, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳೇ, ಹಾಗೂ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇವತ್ತು ಬಾಬೂಜಿ ಸರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಒಬ್ಬ ಮಹಾನ್ ನಾಯಕರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತೀವಿ. ಅವರ ಸಾಧನೆಯನ್ನು ಮತ್ತೊಮ್ಮೆ ನಾವು ಸ್ಮರಿಸಿ ಜಗತ್ತಿಗೆ ಸಾರ್ತಕ್ಕಂಥದ್ದು, ಅವರ ಸಾಧನೆಗಳನ್ನು, ಅವರ ಆಶಯಗಳನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ನಾವು ಜೀವನ ಮಾಡ್ತಕ್ಕಂಥದ್ದು. ಈ ಎರಡು ಆದರ್ಶಗಳನ್ನು ಇಟ್ಕೊಂಡು ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಯಾವುದೇ ನಾಯಕರ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಅವರು ಜಾತ್ಯತೀತ ನಾಯಕರಾಗಿರ್ತಾರೆ, ಅವರು ಸರ್ವಶ್ರೇಷ್ಠರಾಗಿರ್ತಾರೆ, ವಿಶ್ವ ಪ್ರಸಿದ್ಧಿ ನಾಯಕರಾಗಿರ್ತಾರೆ. ಅವರ ಒಂದು ಆಶಯಗಳ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಬಾಬೂಜಿರವರು ಬಿಹಾರದ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿದಂಥವರು. ಬಾಲ್ಯದಿಂದಲೇ ಹಲವಾರು ಅಸ್ಪೃಶ್ಯತೆಗಳನ್ನು, ಜಾತೀಯತೆಯನ್ನು ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಸದೃಢ ಮನೋಭಾವವನ್ನು ಬೆಳೆಸ್ಕೊಂಡವರು. ಅವರು ಬಾಲ್ಯದಲ್ಲಿದ್ದಾಗಲೇ ಒಂದು ಅಚಾನಕ್ಕಾಗಿ ಅವರು ಮನೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನೆರವಾಗ್ತಾರೆ. ಆ ಬ್ರಾಹ್ಮಣ ಶಿಕ್ಷಕರೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಇವ್ರಿಗೂ ಇವರ ತಂದೆಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಸಣ್ಣ ಸದ್ಭಾವನೆ, ಸಕಾರಾತ್ಮಕ ಭಾವನೆನೇ ನಾನು ಇಡೀ ಭಾರತವನ್ನು ಒಂದು ಮಾದರಿ ದೇಶವನ್ನಾಗಿ ಮಾಡಬೇಕು, ಇಡೀ ಭಾರತದ ಜನತೆಗೆ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವ. ನಾವು ಸದ್ಭಾವನೆ ಮುಖಾಂತರ ಸೌಮ್ಯ ರೀತಿಯಲ್ಲಿ ಜನರ ಮನಸ್ಸನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ತತ್ವವನ್ನು ಅವರು ಆಚರಣೆ ಮಾಡ್ಕೊಂಡು ಬಂದರು. ಇದಕ್ಕೂ ಮೇಲಾಗುವ ಅಂತಕ್ಕಂಥ ಮನಸ್ಸು ಆ ದಾರಿಯಲ್ಲಿ ಹೋದರೆ ಇವರು ಮೊದಲು ನಾವು ಶಿಕ್ಷಣವನ್ನು ಪಡೆದು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಮುಖಾಂತರ ನಾವು ನಮಗಾಗ್ತಕ್ಕಂಥ ಒಂದು ಒಳ್ಳೆ ರೀತಿಯಾದಂಥ ಶಾಸನಗಳನ್ನು ಬದಲಾವಣೆ ಮಾಡಿಕೊಂಡು, ಶಾಸನಗಳನ್ನು ರಚನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮನೋಭಾವದಿಂದ ಇವರು ಬೆಳೀತಾ ಬಂದರು. ಒಂದು ಎರಡು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ. ಇವರು ಸೌಮ್ಯ ರೀತಿ ಹೋರಾಟ ಮಾಡಿ ಯಾವ ರೀತಿ ಜನರ ಮನಸ್ಸನ್ನು ಗೆದ್ದರು ಅನ್ನೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ಉದಾಹರಣೆ ಹೇಳ್ತೀನಿ. ಇವರು ಸಣ್ಣವರಾಗಿದ್ದಾಗ ಶಾಲೆಗೆ ಹೋದಾಗ ಒಂದು ಎರಡು ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ. ಒಂದು ಹಿಂದೂ ಧರ್ಮದವರಿಗೆ, ಇನ್ನೊಂದು ಮುಸ್ಲಿಮರಿಗೆ. ಬಾಬೂಜಿ ಅವರಿಗೆ ಬಾಯಾರಿಕೆ ಆಗ್ತದೆ, ಕುಡಿಯಕ್ಕೆ ಹೋಗ್ತಾರೆ. ಫಸ್ಟ್ ಮಡಿಕೆಯಲ್ಲಿ ಬಾಬೂಜಿ ಅವರಿಗೆ ನೀರು ಕೊಡೋದಿಲ್ಲ, ಅದು ಹಿಂದೂಗಳು ಇಟ್ಟಿರೋದು, ಕುಡಿಬಾರ್ದು. ಇನ್ನೊಂದು ಮಡಿಕೆಯಲ್ಲಿ ಎತ್ಕೊಳಕ್ಕೆ ಹೋಗ್ತಾರೆ, ಅದು ಮುಸ್ಲಿಂ ಅವ್ರಿಗೆ ಇಟ್ಟಿರೋದು, ಅದನ್ನು ಕುಡಿಬಾರ್ದು. ಬಾಬೂಜಿ ಅವರು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ, ಆವೇಶಕ್ಕೊಳಗಾಗಲಿಲ್ಲ, ಉದ್ವೇಗಕ್ಕೊಳಗಾಗಲಿಲ್ಲ. ಅವರು ಮಾಡಿದ್ದು ಮಾರನೇ ದಿನ ಬಂದು ಕಲ್ಲಿನಿಂದ ಎರಡು ಮಡಿಕೆಗೂ ತೂತಿಟ್ಬಿಟ್ರು. ಎಲ್ಲ ಸುರಿದೋಯ್ತು ನೀರು. ಯಾರು ಅಂದರೆ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರು. ತಕ್ಷಣ ಅವರು ಅಬ್ಬರಿಸಲಿಲ್ಲ, ಉದ್ವೇಗಕ್ಕೊಳಗಾಗಲಿಲ್ಲ, ತಾಳ್ಮೆಯಿಂದ ಬಂದು ಎರಡು ದಿನಾನು ಮಡಿಕೆಯಿಂದ ನೀರು ಬಿಟ್ಬಿಟ್ರು. ನೀರೆಲ್ಲ ಚೆಲ್ಲೋಯ್ತು, ಯಾರೂ ಕುಡಿಯೋಕ್ಕಾಗಲಿಲ್ಲ. ಆಗ ಅವರು ಶಿಕ್ಷಕರೇ ಹೇಳ್ತಾರೆ, ಈ ಫಸ್ಟ್ ಮಡಿಕೆಯಲ್ಲಿ ಇರ್ತಕ್ಕಂಥ ನೀರನ್ನು ಬಾಬೂಜಿ ಅವ್ರಿಗೆ ಕುಡಿಯಕ್ಕೆ ಕೊಡಿ ಅಂತ. ಅಂದರೆ ಎಷ್ಟು ಸೌಮ್ಯ ರೀತಿಯಿಂದ ಯಾವುದೇ ಒಂದು ಇದಿಲ್ದಿರಾನೆ ಅವರು ಗದ್ದಲ ಮಾಡ್ತೀರಾ ಜನರ ಮನಸ್ಸನ್ನು ಪರಿವರ್ತಿಸಿದ್ರು. ಅವರು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮೆಟ್ರಿಕ್ನಲ್ಲಿ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಮೇಲೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗುತ್ತೆ ಅವರಿಗೆ. ಅಲ್ಲೋಗ್ತಾರೆ. ಅಲ್ಲೋದಾಗ ನಮ್ಮ ಮದನ್ ಮಹಳವಿ ಅವರು ಅವರಿಗೆ ಇದು ಕೊಡಬೇಕು, ಸ್ಕಾಲರ್ಶಿಪ್ ಕೊಡಬೇಕು. ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಡಿ, ನಾನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟು, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಆ ಒಂದು ಇದ್ರ ಮೇಲೆ ನನಗೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ಕೊಡಿ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಜಾತೀಯತೆ ಆಧಾರದ ಮೇಲೆ ಇವ್ರು ಕೊಡೋದಿಲ್ಲ. ಅಲ್ಲಿರೋಷ್ಟು ದಿನ ಇವರು ಒಳ್ಳೆ ಉತ್ತಮ ವಿದ್ಯಾರ್ಥಿ ಅನ್ನೋದ್ರ ಮೇಲೆ ಅವರಿಗೆ ಇದು ಸ್ಕಾಲರ್ಶಿಪ್ ಕೊಡಬೇಕು. ಸೊ ಆ ರೀತಿ ಒಂದು ಸೌಮ್ಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬರ್ತಾರೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬದಲಾವಣೆಗಳನ್ನು ತರ್ತಾರೆ. ಈಗಿರ್ತಕ್ಕಂಥ ನಮ್ಮ ಒಂದು ಆಹಾರ ಧಾನ್ಯಗಳ ಕೊರತೆ ಬಿದ್ದಾಗ ಅವರು ಬೇರೆ ಬೇರೆ ರೀತಿಯಾದಂಥ ಗ್ರೋಮೋಟ್ ಕೊಟ್ಟರು, ಇಂಥ ಸ್ಕೀಮ್ಗಳೆಲ್ಲ ತೊಗೊಂಡು ಬಂದು ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ. ಹಂಗಾಗಿನೇ ಅವರು ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಒಂದು ಹೆಸರನ್ನು ಗಳಿಸ್ತಾರೆ. ಸೊ ಕಾರ್ಮಿಕರ ಸಚಿವರಾಗಿರ್ತಾರೆ, ಇದರ ಬದಲಾವಣೆಗಳನ್ನು ತರ್ತಾರೆ. ಕಲ್ಕತ್ತಾದಲ್ಲಿ ಗಿರಣಿ ಕಾರ್ಮಿಕರ ಒಂದು ಸಂಘಟನೆಯನ್ನು ಕಟ್ತಾರೆ. ಗಿರಣಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವರು ಹಿಂದೆ ಬರ್ತಾರೆ. ಸೊ ಆ ಸಂಘಟನಾ ಶಕ್ತಿ, ಆ ಒಂದು ಚತುರತೆ, ಆ ಒಂದು ಚೈತನ್ಯವನ್ನು ನೋಡಿ ಕಾಂಗ್ರೆಸ್ ಅವರು ಇವ್ರಿಗೆ ಆಹ್ವಾನ ಕೊಡ್ತಾರೆ, ನೀವು ಬನ್ನಿ ಕಾಂಗ್ರೆಸ್ಗೆ ಸೇರ್ಕೊಳ್ಳಿ, ನಾವು ಯಾವುದೋ ದೇಶಕ್ಕೆ ಹೋಗಿ ಒಂದು ಒಳ್ಳೆ ಉತ್ತಮ ಬದಲಾವಣೆಗಳನ್ನು ತರೋಣ ಅಂತ. ಇವತ್ತಿನ ದಿನದಲ್ಲಿ ನಾವು 500 ಜನ 1000 ಜನನ ಸಂಘಟನೆ ಮಾಡೋದು ತುಂಬ ಕಷ್ಟ ಇದೆ. ಅವರ ಆ ಕಾಲದಲ್ಲೇ 50,000 ಗಿರಣಿ ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿದ್ರು, ಸಂಘಟನೆ ಮಾಡಿದ್ರು. ಅಂದರೆ ಅವರ ಸಂಘಟನಾ ಚಾತುರ್ಯತೆ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು.
ಸೊ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಉತ್ತಮವಾದ ಬದಲಾವಣೆಗಳನ್ನು ತರೋದಕ್ಕೆ ಆಗ್ಲಿಂದಾನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು 1942 ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತೆ. ಆಗಲೂ ಕೂಡ ಅವರು ಹೋರಾಟ ಮಾಡಿ ಜೈಲಿಗೂ ಸೇರಿರ್ತಾರೆ, ಜೈಲು ಪಾಲಾಗಿದ್ರು ಒಂದಷ್ಟು ದಿನ. ಮತ್ತೆ ನಾನಂತರ ಮತ್ತೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಅಂಬೇಡ್ಕರ್ ನಂತರ ಮೀಸಲಾತಿಗಾಗಿ ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥ ಮಹಾನ್ ನಾಯಕರು ಬಾಪೂಜಿ ಅವರೇ ನಮಗೆ ಮೀಸಲಾತಿಯನ್ನು ಕೊನೆಯವರೆಗೂ. ಅಂಬೇಡ್ಕರ್ ಅವರ ನಂತರ ಬಹಳಷ್ಟು ಹೋರಾಟ ಮಾಡಿ ಅವಿರತವಾಗಿ ಶ್ರಮ ಪಟ್ಟು ನಮಗೆ ಮೀಸಲಾತಿಯನ್ನು ದಕ್ಕುವಂಗೆ ಮಾಡಿಕೊಟ್ರು. ಸೊ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡೆದು ಬದುಕ್ತಾ ಇದ್ದೀವಿ ಅಂದರೆ ಅದು ಬಾಪೂಜಿ ಸರ್ ಅವರ ಕೊಡುಗೆ. ಸೊ ಇವರ ಇನ್ನೂ ಹೇಳ್ತಾ ಹೋದರೆ ಇವರ ಸಾಧನೆಗಳನ್ನು ನಾವು ದಿನಪೂರ್ತಿ ಹೇಳ್ಬೋದು. ಅಷ್ಟೊಂದು ಸಾಧನೆಗಳಿದೆ. ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸ್ಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು